ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ಇವತ್ತು ಒಂದು ಕ್ಯಾಬೇಜ್ ಬಾತ್ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಇದು ಬ್ರಾಹ್ಮಿಣ್ಸ್ ಮಾಡ್ತಾರಂಥದ್ದು ಒಂದು ಕ್ಯಾಬೇಜ್ ಬಾತ್. ಬನ್ನಿ ನೋಡೋಣ ಯಾವ ರೀತಿ ಕ್ಯಾಬೇಜ್ ಬಾತ್ ಮಾಡ್ತಾರಂತ ಬಿಟ್ಟು. ನಮಸ್ಕಾರ. ನೋಡಿ, ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಮತ್ತು ಡಾಲ್ಡಾ 1 kg ಹಾಕ್ಕೊಂಡಿದ್ದಾರೆ. ಮತ್ತು ಎಣ್ಣೆ ಬಂದು 8 kg ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಎಣ್ಣೆ ಅನ್ನೋದು ಕಾದಿದೆ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಬೆಳ್ಳುಳ್ಳಿ ರುಬ್ಬಿರೋಂಥ ಬೆಳ್ಳುಳ್ಳಿ 2 ಸೌಟ್ ಹಾಕ್ಕೊಂಡಿದ್ದಾರೆ. ಇದು 50 kg ಹಾಕಿ ಮಾಡೋ ಅಂಥದ್ದು ಕ್ಯಾಬೇಜ್ ಪಲಾವ್ 50 kg ರೈಸು. ನೋಡಿ, ಇದಕ್ಕೆ ಬೇಕಾಗಿರೋಂಥ ಎಲ್ಲ ಪಲಾವ್ ಸಾಮಾನು ಇದರಲ್ಲಿದೆ. ಚಕ್ಕೆ, ಲವಂಗ, ಮತ್ತು ಕಸ್ತೂರಿ ಮೇಥಿ, ಸೋಂಪು, ಜೀರಿಗೆ, ಎಲೆ, ಮತ್ತು ಈ ಥರದ್ದು ಜಾಪತ್ರೆ ಹೂವು, ಮತ್ತು ಇದಕ್ಕೆ ಪಲಾವ್ ಸಾಮಾನು ಫುಲ್ಲು ನಿಮ್ಗೆ ಗೊತ್ತಾಗುತ್ತೆ. ಇದು ಪ್ರತಿಯೊಂದೂ ಇದರಲ್ಲಿ ಹಾಕ್ಕೊಂಡಿರೋಂಥದ್ದು. ಇದು ಈಗ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದಮೇಲೆ ಇದನ್ನು ಹಾಕ್ಕೊತಾರೆ. ನೋಡಿ, ಈಗ ನಾನೇ ಹಾಕ್ತಾಯಿದ್ದೀನಿ. ನೋಡಿ, ಅದರಲ್ಲೇ ಏಲಕ್ಕಿ ಬುಡ್ಡೆನೂ ಇದೆ. ಏಲಕ್ಕಿ ಬುಡ್ಡೆ ಪ್ರತಿಯೊಂದು ಹಾಕ್ಕೊಂಡಿರೋಂಥದ್ದು. ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ಈರುಳ್ಳಿ ಒಂದು 7ರಿಂದ 8 kg ಇದೆಯಲ್ಲ ಸರ್? 7ರಿಂದ 8 kg ಇದೆ. ಈಗ ಕ್ಯಾಪ್ಸಿಕಮ್ ಒಂದು 2 kg ಕ್ಯಾಪ್ಸಿಕಮ್. ನೋಡಿ, ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ನೋಡಿ, ಈಗ ಸಣ್ಣಕ್ಕೆ ಕಟ್ ಮಾಡಿರೋವಂಥದ್ದು ಕ್ಯಾಬೇಜ್ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಏನಿಲ್ಲ ಅಂದರೂ ಇದು ಒಂದು 10 kg, 8ರಿಂದ 10 kg ಕ್ಯಾಬೇಜ್ ಮೆಣಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಒಂದು ಅರ್ಧ kg ಹಾಕ್ಕೊಂಡು. ನೋಡಿ, ಈಗ ಹುಣಸೆಹಣ್ಣು ಒಂದು kg ಅಷ್ಟು ಹುಣಸೆಹಣ್ಣು ಹುಳಿ. ನೋಡಿ, ಬಿರಿಯಾನಿ ಮಸಾಲ, ಗರಂ ಮಸಾಲ ಮತ್ತು ಆ ಕಡೆ ಇರೋದು ಚಿಕನ್ ಮಸಾಲ, ಈ ಮೂರೂ ಈ ಥರ ಬಕೆಟಲ್ಲಿ ಹಾಕ್ಕೊತಾರೆ. ಬಕೆಟಲ್ಲಿ ಹಾಕ್ಕೊಂಡು ಇದನ್ನು ಒಂದೊಂದು ಸೌಟು ಅರ್ಧ ಸೌಟು ನೋಡಿಕೊಂಡು ಒಂದೊಂದು ಪಾತ್ರೆಗೆ ಒಂದೊಂದು ಹಾಕ್ಕೊಳೋವಂಥದ್ದು. ನೋಡಿ, ಇದರಲ್ಲಿ ಧನಿಯಾ ಪುಡಿ ಇದೆ. ಇದು ಫುಲ್ಲು ಹುರಿದ್ಬಿಟ್ಟು ಇದು ಹಾಕ್ಸ್ಕೊಂಬಂದಿರೋದಲ್ಲ ನೀವು. ನೋಡಿ, ಧನಿಯಾ ಪುಡಿ ಇದು ಫುಲ್ ಮೂಟೆ ಮಾಡಿಸ್ಕೊಂಡಿದ್ದಾರೆ. ಮತ್ತು ಇದು ವಾಂಗಿಬಾತ್ ಪೌಡ್ರು. ಇದು ವಾಂಗಿಬಾತ್ ಪೌಡ್ರು ಇವರೇ ಇಲ್ಲೇ ಪ್ರಿಪ್ರೇಷನ್ ಮಾಡ್ಕೊಂಡಿರೋಂಥದ್ದು. ಅದನ್ನು ಮಾಡಿ, ಮತ್ತು ಇದು ಖಾರದ ಪುಡಿ. ನೋಡಿ, ಎಲ್ಲನೂ ಅದರಲ್ಲಿ ಇಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲನೂ ಅದರಲ್ಲಿ ಒಂದೊಂದು ಒಂದು ಬೇಷನಲ್ಲಿ ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಳೋವಂಥದ್ದು. ಇಷ್ಟು ಮಸಾಲ ಐಟಮ್ಸ್ ಹಾಕ್ಕೊತಾರೆ. ಚಿಕನ್ ಮಸಾಲ ಇಷ್ಟು ಇದರಲ್ಲಿ ಹಾಕ್ಕೊತಾರೆ. ನೋಡಿ, ಈಗ ಒಂದು 3 kg, 3ರಿಂದ 3.5 kg ಟೊಮೊಟೊ ಹಾಕ್ಕೊಂಡಿದ್ದಾರೆ. ಹಾಕ್ಬಿಡ್ಲಾ? ನೋಡಿ, ಈಗ ಮಸಾಲೆಗಳೆಲ್ಲ ಹಾಕ್ಕೊಂಡಿದ್ದಾರೆ. ಈಗ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಒಂದು 2 ಇಡೀ ಕೊತ್ತಂಬರಿ ಸೊಪ್ಪು. ಈಗ ನೋಡಿ, ತರಕಾರಿ ಅನ್ನೋದು ಈಗ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಜಸ್ಟ್ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಆದಮೇಲೆ ಈಗ ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ, ಅಲ್ಲಿ ಬಿಸಿ ನೀರು ಅನ್ನೋದು ಕಾದಿದೆ. ಪಾತ್ರೆಯಲ್ಲಿ ಕಾಯಿಸ್ಕೊಂಡಿದ್ದಾರೆ. ಒಂದು 2 ಅವರ್ ಕಾಯಿಸ್ಕೊಂಡಿದ್ದಾರೆ. ದೊಡ್ಡ ಪಾತ್ರೆ, ಒಂದು 150 ವರ್ಷದ್ದು ಪಾತ್ರೆ ಅದು. ಅದರಲ್ಲಿ ಕಾಯಿಸಿರೋ ಅಂಥ ನೀರು ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಇದು 18 ಬಕೆಟು ನೀರು ಹಾಕ್ಕೊತಾರೆ. 50 kgಗೆ 18 ಬಕೆಟ್ ನೀರು.
ಇದು ಎಷ್ಟು ಬಕೆಟ್ ಆಯಿತು ಸರ್? ಎಷ್ಟು ಬಕೆಟ್ ಆಯಿತು? 5 ನೋಡಿ, 5 ಬಕೆಟ್ ಆಗಿದೆ ಈಗ. 6ನೇ ಬಕೆಟು, 7 8 9 ನೋಡಿ, 10 11 12 13 14 15 16 17 ಇದು 17 ಫುಲ್ ವಿಡಿಯೋ ಫುಲ್ ವಿಡಿಯೋ ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಈಗ 2 kg ಉಪ್ಪು ಹಾಕ್ಕೊತಾ ಇದ್ದಾರೆ. ಕಲ್ಲುಪ್ಪು 2 kg ಕಲ್ಲುಪ್ಪು. ನೋಡಿ, ಒಂದು ಸೌಟ ಒಂದು ಸೌಟು ಸಾಸಿವೆ ಒಗ್ಗರಣೆ ಹಾಕ್ಕೊಂಡಿದ್ದಾರೆ. ಹಾಂ, ಈಗ ಇದು ಕುದಿ ಬರೋವರೆಗೂ ಪ್ಲೇಟ್ ಮುಚ್ಚಿ ಕುದಿ ಬಂದಮೇಲೆ ಈಗ ಅದರಲ್ಲಿ ಅಕ್ಕಿ ಹಾಕೋಣ. ನೋಡಿ, ಪಲಾವ್ಗೆ ಯೂಸ್ ಮಾಡ್ತಾರಂಥ ಅಕ್ಕಿ ಇದು ಜಾಸ್ಮಿನ್. ಈ ಪಾತ್ರೆ ಅನ್ನೋದು 100-150 ವರ್ಷಗಳ ಹಿಂದೆ ಮಾಡಿರೋಂಥ ಪಾತ್ರೆ ಅಂತ. ಆವಾಗ ತಂದಿರೋ ಪಾತ್ರೆಯಲ್ಲಿ ಈಗ ಕೂಡ ಇದರಲ್ಲಿ ಅಡುಗೆಗಳನ್ನೋದು ಮಾಡ್ತಾ ಇದ್ದಾರೆ. ನೋಡಿ, ಈಗ ಇಲ್ಲಿ ಬಿಸಿನೀರು ಕಾಯಿಸ್ತಾ ಇದ್ದಾರೆ. ಇದರಲ್ಲಿ ಬಿಸಿನೀರು ಕಾಯಿಸ್ಕೊಂಡು ನೋಡಿ ಆ ಪಲಾವ್ಗೆ ಹಾಕಿರೋವಂಥದ್ದು. ನೋಡಿ ಎಷ್ಟು ಮಂದಕ್ಕಿದೆ ಅಂತಂದರೆ ಅಷ್ಟು ಮಂದಕ್ಕಿದೆ. ತುಂಬ ದೊಡ್ಡ ಪಾತ್ರೆ ಇದು, ಸಕ್ಕತ್ತಾಗಿದೆ. ನೋಡಿ, ಇದೆಲ್ಲ ಫುಲ್ಲು ಒಳ್ಳೆ ಬಿಸ್ಲರಿ ನೀರು ಇದರಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇರೋದು ಇದು. ನೋಡಿ, ಅಲ್ಲಿ ಪಲಾವ್ ಆಗ್ತಾ ಇದೆ. ನೋಡಿ, ಇಲ್ಲಿ ಅನ್ನದಾನ ನಡೀತಾ ಇದೆ. ಪೂರಿ ಕೊಡ್ತಾರೆ, ಪೂರಿ ಮತ್ತೆ ಉಪ್ಪಿಟ್ಟು. ನೋಡಿ, ಇದರಲ್ಲಿ ಪಲಾವ್ ಸಾಮಾನು, ಪ್ರತಿಯೊಂದು ಪಲಾವ್ ಸಾಮಾನು ಬರುತ್ತಲ್ಲ ಅದೆಲ್ಲನೂ ಇದರಲ್ಲಿ ಹಾಕ್ಕೊಂಡು ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಅಕ್ಕಿ ಹಾಕಿದ್ಮೇಲೆ ಜಸ್ಟ್ ಒಂದೊಂದು ಇಡೀ ಇದನ್ನು ಹಾಕ್ಕೊತಾರೆ ಲಾಸ್ಟಲ್ಲಿ. ನೋಡಿ, ಈಗ ಕುದಿ ಅನ್ನೋದು ಲೈಟಾಗಿ ಸ್ಟಾರ್ಟ್ ಆಗಿದೆ. ಈಗ ಬಟಾಣಿ ಹಾಕ್ಕೊತಾ ಇದ್ದಾರೆ, ಹಸಿ ಬಟಾಣಿ. ನೋಡಿ, ಈಗ ಕುದಿ ಅನ್ನೋದು ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆದಮೇಲೆ ಈಗ 50 kg ಅಕ್ಕಿ ಹಾಕ್ಕೊತಾ ಇದ್ದಾರೆ. 2 ಮೂಟೆ, 2 ಪ್ಯಾಕೆಟು ಅಕ್ಕಿ. ಅಕ್ಕಿ ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಅಕ್ಕಿ ಹಾಕಿ ಆಲ್ಮೋಸ್ಟ್ ಒಂದು 10-15 ನಿಮಿಷ ಆಗಿದೆ. ಈಗ ಅಕ್ಕಿ ಅನ್ನೋದು ಬೆಂದಿದೆ. ಆಲ್ಮೋಸ್ಟು ಏನಿಲ್ಲ ಅಂದರೆ ಒಂದು 70% ಬೆಂದಿದೆ. ಇದೊಂದು 75-80% ಬೆಂದಾದಮೇಲೆ ಈಗ ನೋಡಿ ಕೆಳಗಡೆ ಇರೋ ಕೆಂಡ ತೆಗೆದು ಮೇಲ್ಗಡೆ ಹಾಕ್ಕೊಳ್ತಾರೆ. ನೋಡಿ, ಸ್ವಲ್ಪ ಬೇಯಬೇಕು, ಅದ ಕಾರಣಕ್ಕೆ ಬಿಸಿ ನೀರು ಸ್ವಲ್ಪ ಹಾಕ್ಕೊತಾ ಇದ್ದಾರೆ. ಅದನ್ನು ನೋಡಿಕೊಂಡು ಸ್ವಲ್ಪ ಬೆಂದಿಲ್ಲ ಅಂದರೆ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ನೋಡಿ, ನೀರು ಅನ್ನೋದು ಫುಲ್ಲು ಇಂಬ್ರಿದೆ. ಇನ್ನೊಂದೆಲ್ಲ ಒಂದು 10% ನೀರಿದೆ ಅಷ್ಟೆ. ಅದು ಇದೇ ಬಿಸಿಗೆ, ಕೆಂಡ ಬಿಸಿಗೆ ಇದು ಬೆಂದೋಗುತ್ತೆ. ನೋಡಿ, ಈಗ
ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಈಗ ಕೆಳಗಡೆ ಒಂದು ಕೆಂಡ ತೆಗೆದು ಮೇಲೆ ಹಾಕ್ತಾರೆ ಫುಲ್ಲು. ಮಿಕ್ಕಿರೋ ನೀರು ಎಷ್ಟಿದೆಯೋ ಅಷ್ಟೂ ಇದೇ ಬಿಸಿಗೆ ಬೆಂದೋಗುತ್ತೆ. ಅದು ಒಂದು 20% ಬೇಯಬೇಕು ಅನ್ನೋ ತಕ್ಷಣ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಈ ಥರ ಹಾಕ್ಕೊಬಿಡ್ತಾರೆ. ಕೆಂಡ ಅನ್ನೋದು ತುಂಬ ಜಾಸ್ತಿ ಆಗಬಾರ್ದು, ಲೈಟಾಗಿ ತೆಳ್ಳಕ್ಕೆ ನೋಡಿ ಇಷ್ಟು ಮಾತ್ರ ಹಾಕ್ಬೇಕು. ಇಷ್ಟು ಮಾತ್ರ. ಮತ್ತು ಕೆಳಗಡೆ ಅನ್ನೋದು ಬಿಸಿ ಅನ್ನೋದು ಇರಬಾರ್ದು. ಆ ಕಾರಣಕ್ಕೆ ನೋಡಿ ಕೆಂಡ ಅನ್ನೋದು ಆರಿಸ್ಬಿಡ್ತಾರೆ. ಅದು ಆರಿಸ್ಬಿಡ್ಬೇಕು. ಆರಿಸಿದ್ರೇ ಅದು ಕೆಳಗಡೆ ಅನ್ನೋದು ಪಲಾವ್ ಅನ್ನೋದು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೀದೋಗುತ್ತೆ, ತಳ ಅಂಟ್ಬಿಡುತ್ತೆ. ಆ ಕಾರಣಕ್ಕೆ ನೋಡಿ ಫುಲ್ ನೀರು ಹಾಕ್ಬಿಟ್ಟು ಆರಿಸ್ಬಿಡ್ಬೇಕು. ಸ್ವಲ್ಪ ಬಿಸಿ ಅನ್ನೋದು ಇರಬಾರ್ದು. ನೋಡಿ ಈಗ ದಮ್ಮನ್ನು ತೆಗೆದಿದ್ದಾರೆ, ಈಗ ಮಿಕ್ಸ್ ಮಾಡ್ಕೊತ ಇದ್ದಾರೆ. ಈ ಕಡೆ ಒಬ್ರು ತಿರ್ಸ್ರು ಬೇಡ, ಈ ಕಡೆ ತಿರ್ಸು. ಬೇಡ 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 ಕ್ಯಾಬೇಜ್ ಬಾತು ರೆಡಿ ಆಗಿದೆ. ಆಮೇಲೆ 6 ಗಂಟೆ ಶುರು. ಬನ್ನಿ ಹೇಳಿ. ನೋಡಿ ಎಲ್ಲ ಹಾಕ್ತೀವಿ ನೋಡಿ. ಕೆಂಪುಗಳು ಮುಂದಿರ್ತಾರೆ, ಹುಡುಗರು ಮುಂದಿರ್ತಾರೆ. ಸರಿ ಇದೆ. ಕ್ಯಾಬೇಜ್ ಸ್ನೇಹಿತರೆ ನಮಸ್ಕಾರ. ನೋಡಿ ಕ್ಯಾಬೇಜ್ ಬಾತು ರೆಡಿ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈ ಕ್ಯಾಬೇಜ್ ಬಾತ್ ಅನ್ನೋದು ಆಲ್ಮೋಸ್ಟ್ ಒಂದು 10ರಿಂದ 12 kg ಕ್ಯಾಬೇಜ್ ಹಾಕಿ ಮಾಡಿರೋಂಥದ್ದು, ಸಣ್ಣ ಕಟ್ ಮಾಡಿ. ನೋಡಿ ಒಂದೊಂದು ವೆಜಿಟೇಬಲು ಒಂದೊಂದು ಬಾತು ಒಂದೊಂದು ಟೇಸ್ಟ್ ಇರುತ್ತೆ. ನೋಡಿ ಇದು ಕ್ಯಾಬೇಜ್ ಬಾತು ಸೂಪರ್ ಆಗಿದೆ. ಟೇಸ್ಟ್ ಮಾಡಿದ್ರಾ? ಚೆನ್ನಾಗಿದೆಯಾ? ಹಾಂ ನೋಡಿ ಹಿಂಗಿರುತ್ತೆ ಕ್ಯಾಬೇಜ್ ಬಾತ್ ಅಂದರೆ. ಸೂಪರ್ ಆಗಿದೆ ಕ್ಯಾಬೇಜ್ ಬಾತು, ಸಕ್ಕತ್ತಾಗಿ ಮಾಡಿದರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಮಜ್ಜಿಗೆ ಚೆನ್ನಾಗಿತ್ತು ಬೇಕೇನಾ?